ಹಾಯ್ ಗಾಯ್ಸ್, ದಿಸ್ ಇಸ್ ಸಿಂಚನಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ವಿಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾನು ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗಿದ್ದೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಆಫರ್ ನಡೀತಿತ್ತು, ಲೈಕ್ 70-80% ಆಫ್ ನಡೀತಿತ್ತು. ಸೊ ಅದಕ್ಕೆ ಸ್ವಲ್ಪ ಪಿಕ್ ಮಾಡ್ಕೊಂಬಂದಿನಿ, ಒಂದು 3 ಕಾಸ್ಟ್ಯೂಮ್ಸ್ ಪಿಕ್ ಮಾಡ್ಕೊಂಬಂದಿನಿ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ನಾವು ನಾಳೆ ಟ್ರಿಪ್ಪಿಗೆ ಹೊರಟಿದ್ದೀವಿ. ಎಲ್ಲಿ ಹೋಗ್ತೀವಿ, ಏನು ಹೋಗ್ತೀವಿ, ಈ ವಿಡಿಯೋ ನೋಡ್ತಾನೆ ಇರಿ, ಹಾಕ್ತೀನಿ ನಾನೆಲ್ಲ ಅಪ್ಡೇಟ್, ಎಲ್ಲ ವಿಡಿಯೋ ಮಾಡ್ಕೊತೀನಿ ನಿಮಗೋಸ್ಕರ. ಸೊ ಟ್ರೆಂಡ್ಸ್ ಬಟ್ಟೆಗೆ ಲೆಟ್ಸ್ ಗೆಟ್ ಇನ್. ಸೊ ಫಸ್ಟು ಇಷ್ಟು ತೊಗೊಂಬಂದಿದ್ದೀನಿ. ಇಷ್ಟಕ್ಕೆ ಎಷ್ಟಾಗಿರ್ಬೋದು ಅಂತ ನೀವು ಹೇಳಿ, ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಸೊ ಫಸ್ಟ್ ಬಂದು ಈ ಡ್ರೆಸ್ ಆ್ಯಕ್ಚುಲಿ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಪ್ರೈಸ್ ಟ್ಯಾಗ್ ನಿಮ್ಗೆ ತೋರ್ಸೋಣ ಅಂತ ಹಾಗೆ ಎತ್ತಿಟ್ಟಿದ್ದೀನಿ. ಸೊ ಫಸ್ಟ್ ಬಂದು ಇದು ಇಟ್ಸ್ ಲೈಕ್ 3/4 ಸ್ಲೀವ್ಸ್ ಬರುತ್ತೆ. ಫುಲ್ ಈ ಥರ ಬಟನ್ ಎಲ್ಲ ಬರುತ್ತೆ. ಓಪನ್ ಮಾಡ್ಬೋದು ಬಟನ್ನು. ತುಂಬ ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಸೀ-ಥ್ರೂ ಇದೆ ಮೆಟೀರಿಯಲ್, ಓಕೆನಾ. ಬಟ್ ಇದಕ್ಕೆ ನಾವು ಇನ್ನರ್ ಹಾಕೊಂಡ್ರೆ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಇದು ನಮ್ಮ ಆ್ಯನಿವರ್ಸರಿಗೆ ನಾನು ಹಾಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಐ ಕುಡಂಟ್ ರೆಸಿಸ್ಟ್, ಹಾಕೊಂಡ್ಬಿಟ್ಟಿದ್ದೀನಿ. ಇದ್ರ ಪ್ರೈಸ್ ಬಂದು ಇಟ್ಸ್ 899. ಬಟ್ ನಾನು ಪೇ ಮಾಡಿದ್ದು ಕೊನೆಯಲ್ಲಿ ಹೇಳ್ತೀನಿ ಗೈಸ್ ನಿಮಗೆ. ಸೊ ನೆಕ್ಸ್ಟ್ ಬಂದು ಇದೊಂದು ಟೀ ಶರ್ಟ್, ಲೈಕ್ ಬೇಸಿಕ್ ಎವ್ರಿ ಡೇ ಟೀ ಶರ್ಟ್ ಥರ ಇರಲಿಲ್ಲ ಅಂತ ಹೇಳಿ ತೊಗೊಂಡೆ. ಇದ್ರ ಕಾಸ್ಟ್ ಬಂದು ಇಟ್ಸ್ 399. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 80 ರುಪೀಸ್. ಇಟ್ಸ್ ಲಿಟ್ರಲಿ 80 ರುಪೀಸ್ ಅಷ್ಟೇ ಗೈಸ್. ಇದು ಕ್ವಾಲಿಟಿ ತುಂಬ ಕಂಫರ್ಟಬಲ್ ಆಗಿದೆ, ಲೈಕ್ ಡೈಲಿ ವೇರ್ಗೆ, ಮನೆ ಹತ್ರ, ಲೈಕ್ ಏನಾದರೂ ಟ್ರಾವೆಲ್ ಮಾಡ್ತಿದ್ರೆ ಟ್ರಾವೆಲ್ಗೆ ತುಂಬ ಕಂಫರ್ಟಬಲ್ ಆಗಿದೆ. ನೆಕ್ಸ್ಟ್ ಬಂದು ಇದು ಕಾಟ್ ಸೆಟ್, ಪಿಂಕ್ ಆ್ಯಂಡ್ ಪ್ಯಾಂಟು ಹಿಂಗೆ ಬಂದಿದೆ. ಸೊ ಪ್ಯಾಂಟ್ ಇಸ್ ಲೈಕ್ ಈ ಥರ ಮುಂದೆ ಬೆಲ್ಟ್ ಥರ ಬಂದಿದೆ, ಆ್ಯಂಡ್ ಹಿಂದೆ ಅಡ್ಜಸ್ಟಬಲ್ ಈ ಥರ ಬಂದಿದೆ. ಆ್ಯಂಡ್ ಇಲ್ಲಿದೆ, ಈ ಥರ ಇದೆ ಪ್ಯಾಂಟು. ಟಾಪ್ ಬಂದು ಈ ಥರ ಇದೆ ನೋಡಿ, ವಿ ಶೇಪ್ ನೆಕ್. ಇದು ಸ್ಲೀವ್ಸ್ ಈ ಥರ ಇದೆ. ಬ್ಯೂಟಿಫುಲ್ ಅನ್ನಿಸ್ತು ನನಗೆ. ಅದೇನೋ ಗೊತ್ತಿಲ್ಲ, ಅಟ್ರಾಕ್ಟ್ ಆಯಿತು ಕಲರ್, ಆ್ಯಂಡ್ ನನ್ನ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ತೊಗೊಂಡೆ. ದಿಸ್ ಈಸ್ ಆಲ್ಸೋ 899, ಬಟ್ ಐ ಪೇಡ್ 270 rupees ಫಾರ್ ದಿಸ್ ಕಾರ್ಡ್ ಸೆಟ್, ವಿಚ್ ಇಸ್ ಆ್ಯಕ್ಚುಲಿ ವೆರಿ ಗುಡ್ ಡೀಲ್. 270 rupees ಈ ಕಾರ್ಡ್ ಸೆಟ್ಗೆ. ಆ್ಯಂಡ್ ಈ ಟಿ ಶರ್ಟ್ಗೆ ಐ ಪೇಡ್ ಅರೌಂಡ್ 80 rupees. ಐ ಥಿಂಕ್ ಇಟ್ ವಾಸ್ ಅರೌಂಡ್ 80% ಆಫ್ ಇದು. ಆ್ಯಂಡ್ ಈ ಟಾಪಿಗೆ ಬಂದು ಐ ಪೇಡ್ 170 rupees. ಎಸ್, ದಿಸ್ ಇಸ್ 170 rupees. ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. ಇಟ್ಸ್ ರಿಯಲಿ ವರ್ತ್. ಈ ಬಟ್ಟೆಗೆ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡಿಗೆ ಇದು ಯಾವುದೂ ಇಷ್ಟ ಆಗಿಲ್ಲ, ಬಟ್ ನನಗೆ ಇಷ್ಟ ಆಯಿತು ಅಂತ ನಾನು ತೊಗೊಂಡು ಬಂದುಬಿಟ್ಟೆ. ತೊಗೊಂಡು ಬಂದಮೇಲೆ ಹಿ ಡಿಡ್ಂಟ್ ಲೈಕ್ ಇಟ್ ಆ್ಯಂಡ್ ಹಿ ವಾಸ್ ಲೈಕ್, ವೈ ಡಿಡ್ ಯು ಬೈ ಅಂತ. ಬಟ್ ಯಾ, ಐ ಲವ್ಡ್ ಇಟ್. ಐ ಲವ್ ದಿಸ್ ಕಲೆಕ್ಷನ್ಸ್. ಯಾ, ಸೊ ಈ ಟ್ರಿಪ್ಗೂ ಐ ಆಮ್ ವೇರಿಂಗ್ ದಿಸ್ ಪಿಂಕ್ ಕಲರ್ ಆ್ಯಂಡ್ ದಿಸ್ ಯೆಲ್ಲೋ. ಸೊ ಸ್ಟೇ ಟ್ಯೂನ್ ಗೈಸ್, ನಾನು ಎಲ್ಲ ವೀಡಿಯೋಸ್ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾಳೆ ಬಂದು ಇಟ್ ಈಸ್ 7th February. ಸೊ ನಾವು 7th February ನೈಟ್ ಹೊರಡ್ತಿರೋದು. ಸ್ಯಾಟರ್ಡೆ ಸಂಡೇ 2 ದಿನ ಟ್ರಿಪ್. ವಿಲ್ ಬಿ ಬ್ಯಾಕ್ ಬೈ ಸಂಡೇ ನೈಟ್. ಸೊ ಎಲ್ಲಿಗೆ ಹೋಗ್ತೀವಿ ಏನು, ಸ್ಟೇ ಟ್ಯೂನ್ ಗೈಸ್. ಬಾಯ್ ಬಾಯ್. The next day. ಹಾಯ್ ಗಾಯ್ಸ್. ಸೊ ನಿನ್ನೆ ನಂದು ರಿಲಯನ್ಸ್ ಟ್ರೆಂಡ್ ಹಾಲ್ ನೋಡಿದ್ರಲ್ಲ, ಅದಾದಮೇಲೆ ನಾನು ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಸೊ ಆ ಟ್ರಿಪ್ಪಿಗೆ ಹೊರಟಿದ್ದೀವಿ ಈಗ ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೊರಡ್ತೀವಿ. ಈಗ ಟೈಮ್ ಬಂದು 6:45 in the evening. ಇವಾಗ ಹೊರಡ್ತೀವಿ. ನೈಟ್ 11 o'clock ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ. ನಾನು ಔಟ್ಫಿಟ್ ತೋರಿಸ್ತೀನಿ. ಈಗ ಜಸ್ಟ್ ಹೋಗಿ ಓಮ್ ಕಲೆಕ್ಷನ್ಸಲ್ಲಿ ತೊಗೊಂಡು ಬಂದಿದ್ದು, ಬಿಕಾಸ್ ನಮ್ಮ ಮನೆ ಹತ್ರ ಅದೊಂದೇ ಇರೋದು, ಆ್ಯಂಡ್ ಬೇರೆ ಅಂಗಡಿಗೆಲ್ಲ ಹೋಗಿ ಟೈಮ್ ಇರಲಿಲ್ಲ. ಆ್ಯಂಡ್ ಐ ವಾಂಟೆಡ್ ಇನ್ ಬಜೆಟ್ ಆಲ್ಸೋ. ಸೊ ತುಂಬ ಚೆನ್ನಾಗಿದೆ. ಐ ಜಸ್ಟ್ ಶೋ ಯು. ನಾನು ಈ ಥರ ಡ್ರೆಸ್ ಹಾಕೊಂಡಿದ್ದೀನಿ. ಇದು ಟಾಪ್ ಬಂದು ಓನ್ಲಿ ಬ್ರ್ಯಾಂಡಿಂದ ನೋಡಿ. ಇಟ್ ಈಸ್ ಲೈಕ್ 1299, ಬಟ್ ನಂಗೆ ಸಿಕ್ಕಿದ್ದು 199ಗೆ. ನಂಗೆ ಟಾಪ್ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಕಂಫರ್ಟಬಲ್ ಆಗಿದೆ, ಸಾಫ್ಟ್ ಇದೆ ಮೆಟೀರಿಯಲ್ಲು. ಆ್ಯಂಡ್ ಜಾಸ್ತಿ ಏನೂ ಹಾಕಿಲ್ಲ, ತಾಳಿ ಹಾಕಿದ್ದೀನಿ ಆ್ಯಂಡ್ ಮೈ ಯೂಶುವಲ್ ರಿಂಗ್ಸ್ ಹಾಕಿದ್ದೀನಿ ಅಷ್ಟೇ. ಸೊ ಯಾ, ಹೊರಡೋಣ ಬನ್ನಿ.
20 rupees ಟಿಕೆಟ್ ಪರ್ ಕಾರ್ ಅದು. ಸೊ ಪ್ಲಾಸ್ಟಿಕ್ ಬಾಟಲ್ಸ್ ಏನೂ ನಮ್ಮ ಕಾರಲ್ಲಿ ಇಟ್ಕೊಳ್ಳೋಂಗಿಲ್ಲ. ನಾವು ಆ ಪೀಕ್ ರೀಚ್ ಆದಮೇಲೆ ಸೊ ಅಲ್ಲಿ ಪಾರ್ಕಿಂಗ್ ಇರುತ್ತೆ. ಸೊ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಈ ತರ ಜಾಕೆಟ್ ತರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ನನ್ನ ಮೇಲೆ ಆಣೆ ಇಲ್ಲ, ಈ ಜಾಕೆಟ್ ಮೇಲೆ ಆಣೆ ಇಲ್ಲ, ಕಿತ್ಕೊಂಡು ಹೋಗ್ತೀನಿ. ನೋಡಿದ್ರಲ್ಲ ಗೈಸ್, ನಾವು ಹೊರಟ್ವಿ ಲೈಕ್ 11 o'clock ಹಂಗೆ ಹೊರಟಿದ್ದು ನಾವು. ಹೊರಟು ಲೈಕ್ 4 o'clock 3:30ಗೆಲ್ಲ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿಬಿಟ್ವಿ. ಸೊ ಅಲ್ಲಿ ಒಂದು ಕೆಫೆ ಇದೆ, ಚಿಕ್ಕಮಂಗ್ಳೂರು ಕೆಫೆ. ಸೊ ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಅದು ಕ್ಲೋಸ್ಡ್. ಅದು 8:30ಗೆ ಓಪನ್ ಆಗೋದು ಅಂದರು. ಸೊ ಏನು ಮಾಡೋದು ಅಂತ ಹೇಳಿ ಮುಳ್ಳಯ್ಯನಗಿರಿಗೆ ಬಂದುಬಿಟ್ವಿ. ನೀವು ನೋಡ್ಬೋದು, ನನ್ನ ತುಟಿಗೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ. ಫುಲ್ ಡ್ರೈ ಅಂದರೆ ಎಷ್ಟು ಗಾಳಿ ಅಂದರೆ ಅಷ್ಟು ಗಾಳಿ. ಬಟ್ ಇಟ್ ವಾಸ್ ನೈಸ್. ನಾವು ಒಂದು ಹಾಫ್ ವೇ ಹೋದ್ವಿ, ಸನ್ರೈಸ್ ನೋಡಿದ್ವಿ. ಆ್ಯಂಡ್ ನನ್ನ ಮಗಂಗೆ ಆಗಲಿಲ್ಲ, ಬಿಕಾಸ್ ದಿ ವಾಸ್ ಸೋ ಮಚ್ ಕೋಲ್ಡ್. ಸೊ ಅದಕ್ಕೆ ವಾಪಸ್ ನಡ್ಕೊಂಬಂದ್ವಿ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ಬಂದಾಗ ಒಂದು ಸ್ವಲ್ಪ ದೊಡ್ಡವನಾದ್ಮೇಲೆ ಮೋಸ್ಟ್ ಪ್ರಾಬ್ಲಿ ಇನ್ನೂ ಸ್ವಲ್ಪ ಟಾಪ್ಗೆ ಹೋಗ್ತೀವಿ. ಬಟ್ ಇಟ್ ವಾಸ್ ನೈಸ್. ತುಂಬ ಚಳಿ ಇದೆ. ಸೊ ನೋಡಿ, ಕೋಟ್ ಬೇರೆ ಹಾಕ್ಕೊಂಬಿಟ್ಟಿದ್ದೀನಿ. ಚಳಿ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟಿದೆ. ಆ್ಯಂಡ್ ಸೊ ಇದು ಮುಳ್ಳಯ್ಯನಗಿರಿ ಆಯಿತು. ನೆಕ್ಸ್ಟ್ ಜರಿ ಫಾಲ್ಸ್ ಅಂತ ಹೇಳಿ ಇದೆ. ಸೊ ಅಲ್ಲಿ ಹೊರಟಿದ್ದೀವಿ. ಅಲ್ಲಿನ ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಮಗೆ ಮುಳ್ಳಯ್ಯನಗಿರಿಯಲ್ಲಿ ನಮಗೆ 6 o'clock ಓಪನ್ ಮಾಡ್ತಾರೆ ಅವರು. ಎಂಟ್ರಿ ಫೀಸ್ ಬಂದು 20 rupees ಇರುತ್ತೆ. ಸೊ ಅದು ನಾನು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಏನೂ ಇಟ್ಕೊಳ್ಳೋಂಗಿಲ್ಲ. ಸೊ 6 o'clock ಮೇಲೇ ನಮ್ಮನ್ನ ಬಿಡೋದು. ಅದೆಷ್ಟೇ ಹೊತ್ತು ನಾವು ಬಂದು ವೆಯ್ಟ್ ಮಾಡಿದ್ರು 6 o'clock. ನಾವು ಬಂದು 4:34ಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನಮ್ಮನ್ನು 5:55 ಆ ಥರ ಬಿಟ್ಟರು, ಗೇಟ್ ಓಪನ್ ಮಾಡಿದ್ರು. ಸೊ ನಾವು ಟಾಪ್ಗೆ ಹೋಗೋಷ್ಟರಲ್ಲಿ 6:20 ಆಗಿತ್ತು. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿದ್ವಿ, ಇಡ್ಲಿ ತಿಂದ್ವಿ. ಇಡ್ಲಿ ವಾಸ್ ಹಾರಿಬಲ್. ಆ್ಯಂಡ್ ಪಲಾವ್ ತೊಗೊಂಡಿದ್ರು, ಪಲಾವ್ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಮ್ಯಾಗಿ ತೊಗೊಂಡಿದ್ದೀವಿ. ಸೊ ಮ್ಯಾಗಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಗಿ ಬಂದಮೇಲೆ ತಿಂದ್ಬಿಟ್ಟು ಜರಿ ಫಾಲ್ಸ್ಗೆ ಹೊರಡೋದು ನೆಕ್ಸ್ಟು. ಗೈಸ್, ಬನ್ನಿ ಜರಿ ಫಾಲ್ಸ್ಗೆ ಹೋಗೋಣ. ಅಲ್ಲಿಂದ ಜಿಪ್ಲೈನ್ ಆಡೋದಿತ್ತು. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಜರಿ ಫಾಲ್ಸ್ಗೆ ರೀಚ್ ಆದ್ವಿ. ಅಲ್ಲಿ ನಾವು ಈ ಜೀಪ್ನ ರೆಂಟ್ಗೆ ತೊಗೋಬೇಕು. ಪರ್ ಜೀಪ್ 500 rupees ಏನೋ ಅವ್ರು ಚಾರ್ಜ್ ಮಾಡ್ತಾರೆ. ಅವರೇ ಜರಿ ಫಾಲ್ಸ್ಗೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಡು ಬಂದು ಬಿಡ್ತಾರೆ ನಮ್ಮನ್ನು. ಸೊ ಅವ್ರಲ್ಲಿ ಬಿಟ್ಟಾದಮೇಲೆ ಒಂದು ಸ್ವಲ್ಪ ದೂರ ನಡಿಬೇಕು ನಾವು. ಸೊ ನಾವಂತೂ ಫುಲ್ ಮಸ್ತ್ ಮಜಾ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ವಿ. ಈ ಗ್ರೀನ್ರಿ ನೋಡಿ ತುಂಬ ಖುಷಿ ಆಯಿತು ನಮಗೆ. ಎಲ್ಲಿ ಹೋಗ್ತಿದ್ದೀವಿ? ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಏನ್ ನೋಡಕ್ಕೆ?
ವಾಟರ್ ಫಾಲ್ಸ್ ಯಾವ ವಾಟರ್ ಫಾಲ್ಸ್? ಅದು ನಮ್ಗೆ ಗೊತ್ತಿಲ್ಲ. ಜೆರಿ ಫಾಲ್ಸ್ಗೆ ಹೋಗ್ತಾ ಇದೀವಿ ನಾವೆಲ್ಲರೂ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಜರಿ ವಾಟರ್ ಫಾಲ್ಸಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ವಿ ಆ್ಯಂಡ್ ದ ವಾಟರ್ ವಾಸ್ ಐಸ್ ಕೋಲ್ಡ್. ತುಂಬ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಈ ಜೀಪಲ್ಲೇ ನಮ್ಮ ಕಾರ್ ಹತ್ರ ಹೋದ್ವಿ. ಆ್ಯಂಡ್ ಆ ಜರಿ ಫಾಲ್ಸಲ್ಲಿ ಆಟ ಆಡೋದ್ಮೇಲೆ ಡ್ರೆಸ್ ಚೇಂಜಿಂಗೆಲ್ಲ ಅಲ್ಲೇ ಜಾಗ ಇದೆ. ಒಂದು ಸ್ಮಾಲ್ ರೂಮ್ ಥರ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ನಾವು ರೀಚ್ ಆಗಿದ್ದೆ ಸಕ್ರೆಬೈಲು ರೆಸಾರ್ಟ್. ಇದು ಗೌರ್ಮೆಂಟ್ ರೆಸಾರ್ಟ್. ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಕ್ಲಿಪ್ಪಿಂಗ್ಸ್ ನೋಡ್ಕೊಂಡು ಬನ್ನಿ. Take me back to California. I wanna go back to 2018. ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಬಾಸ್ಕೆಟ್ಬಾಲ್ ಆಡ್ತೀಯ. ಇಲ್ಲಿಗೆ ಹೋಗ್ತಾ ಇದೀವಿ. ಖಾನಾವಳಿ ಸಕ್ರೆಬೈಲ್. ನಿಮ್ಮ ಹೆಸರೇನು? ವಿನಾಯಕ ಪಟೇಲ್. ವಿ ಪಿ. ನಂಗೆ ಏನಾಗಬೇಕು ನೀವು? ಉಸ್ಬೆಂಡ್. ಇದೆಲ್ಲ ಈಟಿಂಗ್ ಸ್ಪಾಟಲ್ಲಿ ನಾವು ಹೋಗಿದ್ದಾಗ ಆಲ್ಮೋಸ್ಟ್ ಲಂಚ್ ಟೈಮ್ ಆಗೋಗ್ಬಿಟ್ಟಿತ್ತು. 3 o'clock ಹಂಗೆ ಆಗಿಬಿಟ್ಟಿತ್ತು. ಸೊ ಲಂಚ್ಗೆ ಪಾಪ ಅವರು ಚಪಾತಿ ಎಲ್ಲ ಮಾಡಿದರು. ನಮಗೆ ಲೇಟ್ ಆಗಿದೆ ಅಂತ ಹೇಳಿ ಅವರೇ ಕಾಲ್ ಮಾಡಿದರು, ಎಷ್ಟೊತ್ತಿಗೆ ಬರ್ತೀರಾ ಏನು ಅಂತ. ಸೊ ಪಾಪ ನಮಗೋಸ್ಕರ ಅವ್ರು ಊಟ ಎಲ್ಲ ಎತ್ತಿಟ್ಟಿದ್ರು. ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಇತ್ತು. ಬಟ್ ದ ಕ್ವಾಂಟಿಟಿ ವಾಸ್ ಅ ಬಿಟ್ ಲೆಸ್ ಬಿಕಾಸ್ ಎಲ್ಲರೂ ತಿನ್ಬಿಟ್ಟಿದ್ರಲ್ಲ. ಸೊ ಹಾಗಾಗಿ ಬಟ್ ಇಟ್ ವಾಸ್ ಸಫಿಷಿಯೆಂಟ್ ಫಾರ್ ಅಸ್. ಆ್ಯಂಡ್ ದ ಫುಡ್ ವಾಸ್ ವೆರಿ ಗುಡ್. ನಮಗೆ 2 ಚೇರ್ ಇದೆ ಎಂಟ್ರೆನ್ಸಲ್ಲಿ. ಸೊ ನಮಗೆ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಆ್ಯಂಡ್ ಬೆಡ್ ಇದೆ, ವಿಂಡೋಸ್ ಇದೆ. ಆ್ಯಂಡ್ ಇಲ್ಲಿ ಏನೂ ಇಲ್ಲ. ಇಲ್ಲಿ ಛತ್ರಿ ಹೋಲ್ಡರ್ ಎಲ್ಲ ಇದೆ. ಇಲ್ಲಿ ಸಮಥಿಂಗ್ ಡ್ರಾಯರ್ ಇದೆ ಆ್ಯಂಡ್ ನೀರಿದೆ. ಆ್ಯಂಡ್ ಒಳಗಡೆ ಬಂದರೆ ವಿ ಹ್ಯಾವ್ ಅ ವಾಶ್ರೂಮ್ ಹಿಯರ್ ಆ್ಯಂಡ್ ವಾಶ್ರೂಮ್ ಇಸ್ ವೆರಿ ಕ್ಲೀನ್. ಇಟ್ಸ್ ವೆರಿ ವೆರಿ ಕ್ಲೀನ್ ಆ್ಯಂಡ್ ಯಾ ದಿಸ್ ಇಸ್ ದ ರೂಮ್ ಟೂರ್. ರೂಮ್ಗೆ ಎಲ್ಲ ಚೆಕ್ ಇನ್ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ನಾವು ನೆಕ್ಸ್ಟ್ ಹೊರಟಿದ್ದೇನೆ ಅವರು ನಮಗೆ ಬೋಟ್ ರೈಡಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಬಿಫೋರ್ ದ್ಯಾಟ್ ಅಲ್ಲಿ ಎಲ್ಲ ಟ್ರಕ್ಕಿಂಗ್ ಥರ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಬಟ್ ನಮಗೆ ಹೋಗೋಷ್ಟು ಪೇಷನ್ಸ್ ಇರಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಸೊ ನಾವು ಆ ಬೋಟ್ ರೈಡ್ಗೆ ಹೋಗಿದ್ವಿ. ನಮ್ಮನ್ನು ಅವರು ಬೋಟ್ ರೈಡಿಗೆ ಕರ್ಕೊಂಡು ಹೋಗಿದ್ದು ತುಂಗಭದ್ರಾ ರಿಸರ್ವಾಯರ್ಗೆ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ನಮ್ಮನ್ನು ಇದೇ ಜೀಪಲ್ಲಿ ಅವರು ಕರ್ಕೊಂಡು ಹೋಗಿದ್ದು ತುಂಗಭದ್ರಾ ರಿಸರ್ವಾಯರ್ಗೆ. ಸೊ ನಮ್ಮ ರೆಸಾರ್ಟಿಂದ ಪಿಕ್ ಮಾಡಿಕೊಂಡು ಅವರೇ ರೆಸಾರ್ಟ್ ಆಪೋಸಿಟೇ ಕ್ಯಾಂಪ್ ಇರುತ್ತೆ. ಸೊ ಆ ಕ್ಯಾಂಪಿಗೆ ಹೋಗಿ ನಮ್ಮನ್ನು ರಿಸರ್ವಾಯರ್ಗೆ ಕರ್ಕೊಂಡು ಹೋಗಿದ್ದವರು.
ಬೋಟ್ ರೈಡ್ ಆದಮೇಲೆ ನಮಗೆ ಈ ಥರ ಈವ್ನಿಂಗ್ ಫೈರ್ ಕ್ಯಾಂಪ್ ಹಾಕಿದ್ರು, ಸೂಪ್ ಕೊಟ್ಟರು ಆವಾಗ. ಫೈರ್ ಕ್ಯಾಂಪ್ ಎಲ್ಲ ಆದಮೇಲೆ ನಮಗೆ ಈ ಸಕ್ಕರೆ ಬಾಯಿಲದು ಒಂದು ವಿಡಿಯೋ ಇತ್ತು, ವಿಡಿಯೋ ರೆಕಾರ್ಡಿಂಗ್ ತೋರಿಸಿದ್ರು, ಲೈಕ್ ಎಲಿಫೆಂಟ್ಸ್ದು ಅದ್ರ ಹಿಸ್ಟ್ರಿ ಎಲ್ಲ ತೋರಿಸಿದ್ರು. ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಸಾಯಂಕಾಲ ಸ್ನ್ಯಾಕ್ಸ್ಗೆ ನಮಗೆ ಕಾಫಿ ಆ್ಯಂಡ್ ಮಸಾಲ ವಡ ಕೊಟ್ಟರು. ನಮಗೆ ಕಾಫಿ ಕುಡಿಯೋರು ಕಾಫಿ, ಬೂಸ್ಟ್, ಬೋರ್ಮಿಟಾ ಎಲ್ಲ ಇತ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ನೈಟ್ ಡಿನ್ನರ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಗೌರ್ಮೆಂಟ್ ರೆಸಾರ್ಟ್ ಆಗಿರೋದ್ರಿಂದ ಇಟ್ ವಾಸ್ ವೆರಿ ಕ್ಲೀನ್ ಆ್ಯಂಡ್ ವೆರಿ ಹೈಜಿನಿಕ್. ಆ್ಯಂಡ್ ಇದು ನೈಟ್ ವ್ಯೂ ನಮ್ಮ ರೆಸಾರ್ಟಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಗೈಸ್.